ಬೀದರ್ನಿಂದ ಪ್ರಯಾಗರಾಜ್ ಮಹಾಕುಂಭ ಯಾತ್ರಾರ್ಥಿಗಳಿಗೆ ವಿಶೇಷ ರೈಲು ಸೇವೆ ಬೀದರ್ ಫೆಬ್ರವರಿ 14 ಮಹಾಕುಂಭ ಮೇಳವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ವಿಶಾಲವಾದ ಧಾರ್ಮಿಕ ಸಮಾರಂಭವಾಗಿದೆ. ಈ ಪಾರಂಪರಿಕ ಮಹೋತ್ಸವದಲ್ಲಿ ಭಾಗವಹಿಸಲು ಬೀದರ್ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಪ್ರಯಾಣಿಸುತ್ತಾರೆ. ಈ ನಿಟ್ಟಿನಲ್ಲಿ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ ಖಂಡ್ರೆ ಅವರ ಪ್ರಯತ್ನಗಳಿಂದಾಗಿ ಬೀದರ್ನಿಂದ ಪ್ರಯಾಗರಾಜ್ಗೆ ವಿಶೇಷ ರೈಲು ಸೇವೆ ಆರಂಭಗೊಂಡಿದೆ. ಸಂಸದರಿಂದ ವಿಶೇಷ ರೈಲಿಗೆ ಹಸಿರು ನಿಶಾನೆ. ಇಂದು ಬೆಳಿಗ್ಗೆ ಬೀದರ್ ರೈಲು ನಿಲ್ದಾಣದಲ್ಲಿ ಸಂಸದ ಸಾಗರ ಖಂಡ್ರೆ ಅವರು ವಿಶೇಷ ರೈಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಯಾಗರಾಜ್ ಮಹಾಕುಂಭ ಮೇಳಕ್ಕೆ ಬೀದರ್ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಹೋಗುತ್ತಾರೆ. ಅವರ ಅನುಕೂಲಕ್ಕಾಗಿ ವಿಶೇಷ ರೈಲು ವ್ಯವಸ್ಥೆ ಒದಗಿಸಲು ನಾನು ರೈಲ್ವೆ ಇಲಾಖೆಯವರಲ್ಲಿ ಮನವಿ ಮಾಡಿದ್ದೆ. ಅದಕ್ಕೆ ಸ್ಪಂದನೆ ಸಿಕ್ಕಿದ್ದು ಭಕ್ತಾದಿಗಳ ಸುಗಮ ಪ್ರಯಾಣಕ್ಕೆ ಈ ರೈಲು ಸೇವೆ ಲಭ್ಯವಾಗಿದೆ ಎಂದು ತಿಳಿಸಿದರು. ಭಕ್ತಾದಿಗಳಲ್ಲಿ ಹರ್ಷೋದ್ಗಾರ. ಈ ವಿಶೇಷ ರೈಲು ಸೇವೆಯ ಬಗ್ಗೆ ತಿಳಿದಿದ್ದ ಯಾತ್ರಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ಒಂದು ಕಡೆ ಪ್ರಯಾಣ ವೆಚ್ಚ ತಗ್ಗಿದರೆ ಇನ್ನೊಂದು ಕಡೆ ಪ್ರಯಾಣದ ಅಗತ್ಯ ಸೌಲಭ್ಯಗಳು ಮತ್ತು ಅನುಕೂಲಗಳು ಲಭಿಸುವುದರಿಂದ ಭಕ್ತರು ಸಂತಸಗೊಂಡಿದ್ದಾರೆ. ಭಕ್ತಾದಿಗಳು ಸಂಸದ ಸಾಗರ ಖಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಬೀದರ್ ಪ್ರಯಾಗರಾಜ್ ವಿಶೇಷ ರೈಲು ನಿಯಮಿತವಾಗಿ ಕಾರ್ಯನಿರ್ವಹಿಸಲಿದೆ. ಈ ರೈಲು ಬೀದರ್ ನಿಲ್ದಾಣದಿಂದ ಆರಂಭವಾಗಿ ಕಳೆದ ಹಲವು ಪ್ರಮುಖ ನಿಲ್ದಾಣಗಳನ್ನು ಹಾದು ಹೋಗಿ ಪ್ರಯಾಗರಾಜ್ಗೆ ತಲುಪಲಿದೆ. ಯಾತ್ರಾರ್ಥಿಗಳ ಸುರಕ್ಷತೆ ಮತ್ತು ಅನುಕೂಲಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಈ ರೈಲು ಮಹಾಕುಂಭ ಮುಗಿಯುವವರೆಗೆ ನಿರಂತರವಾಗಿ ಸೇವೆ ನೀಡಲಿದೆ. ಸಾರ್ವಜನಿಕರ ಪ್ರಬಲ ಬೆಂಬಲ. ಈ ವಿಶೇಷ ರೈಲು ಸೇವೆಗೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಭರ್ಜರಿ ಪ್ರತಿಕ್ರಿಯೆ ನೀಡುತ್ತಿದ್ದು ಇನ್ನಷ್ಟು ಹಲವಾರು ಪ್ರಯಾಣಿಕರು ಇದರ ಪ್ರಯೋಜನ ಪಡೆಯಲು ಉತ್ಸುಕರಾಗಿದ್ದಾರೆ. ಮಹಾಕುಂಭ ಯಾತ್ರೆ ಸುಗಮವಾಗಲು ಸರ್ಕಾರದಿಂದ ಮತ್ತಷ್ಟು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ. ಭಕ್ತರ ಸೌಲಭ್ಯಕ್ಕೆ ಇನ್ನಷ್ಟು ಯೋಜನೆಗಳು. ಈ ಪ್ರಯತ್ನ ಮಾತ್ರವಲ್ಲ, ಮುಂಬರುವ ದಿನಗಳಲ್ಲಿ ಬೀದರ್ ರೈಲು ಸಂಪರ್ಕ ಸುಧಾರಣೆ ಹಾಗೂ ಯಾತ್ರಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವತ್ತ ಪ್ರಾಧಾನ್ಯ ನೀಡಲಾಗುವುದೆಂದು ಸಂಸದ ಖಂಡ್ರೆ ತಿಳಿಸಿದರು. ಭಕ್ತಾದಿಗಳಿಗೆ ಶುಭ ಹಾರೈಕೆ. ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲು ತೆರಳುತ್ತಿರುವ ಎಲ್ಲ ಯಾತ್ರಾರ್ಥಿಗಳಿಗೆ ಸಂಸದ ಸಾಗರ ಖಂಡ್ರೆ ಶುಭ ಹಾರೈಸಿದರು. ಬೀದರ್ ಜಿಲ್ಲೆಯಿಂದ ಹೋಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆ ರೀತಿಯಲ್ಲಿ ಅವರ ಆಶೀರ್ವಾದ ತೊಗೊಂಡು ಬರಲಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಅದ್ರ ಜೊತೆ ನಾವೆಲ್ಲರೂ ಕೂಡಿ ನಮ್ಮ ಯಾರ್ಯಾರು ಮುಖಂಡರ ಕಾರ್ಯಕರ್ತರು ನಾವು ಬಂದು ಅವರಿಗೆಲ್ಲ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಆಗಿದೆ ಅಂತ ನೋಡೋ ಸಲಕ್ಕೆ ನಾವು ಇದರಿಂದ 450 ಟೋಟಲ್ 2,200 ಸೀಟ್ಗಳು ಅದಾವ. ಈ 2,200 ಸೀಟಲ್ಲಿ ಬೀದರಿಂದ 450 ಜನ ಬುಕ್ ಮಾಡ್ಕೊಂಡು ಹೋಗ್ಯಾರ. ಅಂದ್ರೆ ಇದು ಎಷ್ಟು ನಾಡ್ದಿಗೆ